ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಬ್ರೌನ್ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಒಂದು ವೆಬ್ ಸೀರೀಸ್ ಸ್ಟಾರಿಂಗ್ ಕರಿಷ್ಮಾ ಕಪೂರ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಜಿ5 OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಡಿಸಿಪಿ ರೀಟಾ ಬ್ರೌನ್ ಕಾರಣಾಂತರಗಳಿಂದ ಡಿಪ್ರೆಷನ್ಗೆ ಹೋಗಿ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ತಾಳೆ. ಸುಮಾರು ವರ್ಷಗಳ ಗ್ಯಾಪ್ನ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವಳ ಪಾಸ್ಟ್ ಅಚೀವ್ಮೆಂಟ್ಸ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ನ ಅವಳ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ರೀಟಾ ಬ್ರೌನ್ ಡಿಪ್ರೆಷನ್ಗೆ ಹೋಗೋದಕ್ಕೆ ಕಾರಣ ಆದ್ರೂ ಏನು, ಮತ್ತು ಈಗ ಡಿಪ್ರೆಷನ್ ಇಂದ ಹೊರಗೆ ಬಂದು ಪೊಲೀಸರ ನಿದ್ದೆಗೆಡಿಸಿರುವಂತಹ ರೂತ್ಲೆಸ್ ಕಿಲ್ಲರ್ನ ಕಂಡು ಹಿಡಿದು ತಂದು ಮುಂದೆ ಆಗಬಹುದಾದಂತಹ ಅನಾಹುತಗಳನ್ನೆಲ್ಲ ತಪ್ಪಿಸೋದಕ್ಕೆ ಬ್ರೌನ್ ಅಂಡ್ ಟೀಮ್ಗೆ ಸಾಧ್ಯವಾಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ವೆಬ್ ಸೀರೀಸ್ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ಗೆ ಬರೋದಾದ್ರೆ, ಕರಿಷ್ಮಾ ಕಪೂರ್ ಆಸ್ ಡಿಸಿಪಿ ರೀಟಾ ಬ್ರೌನ್ ಅವರ ಆಕ್ಟಿಂಗ್ ಕೆರಿಯರ್ ಅಲ್ಲಿ ಈ ಒಂದು ರೋಲ್ ಅವ್ರಿಗೆ ಒಳ್ಳೆ ಕಂಬ್ಯಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಈ ವೆಬ್ ಸೀರೀಸ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಎಪಿಸೋಡ್ಸ್ ವರೆಗೂ ಅವರ ಆಕ್ಟಿಂಗ್ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಸಹ ಆಕ್ಟಿಂಗ್ ವೈಸು ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸೀರಿಯಲ್ ಕಿಲ್ಲರ್ ನ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿ ಬರ್ಕೊಂಡಿದ್ದಾರೆ, ಆದ್ರೂ ಸ್ಟೋರಿ ವೈಸ್ ರುಟೀನ್ ಸೀರಿಯಲ್ ಕಿಲ್ಲರ್ ಸ್ಟೋರಿನೇ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಈ ವೆಬ್ ಸೀರೀಸ್ ಅಲ್ಲಿ ಟೋಟಲ್ 7 ಎಪಿಸೋಡ್ಸ್ ಇದೆ. ಎಪಿಸೋಡ್ ನಂಬರ್ 1 ಅಲ್ಲಿ ಸ್ಕ್ರೀನ್ ಪ್ಲೇ ತುಂಬಾ ಸ್ಲೋ ಆಗಿ ತಗೊಂಡೋಗಿದ್ದಾರೆ. ಸಿಎಂ ಗೆ ಕ್ಲೋಸ್ ಆಗಿರುವಂತಹ ಒಂದು VIP ಫ್ಯಾಮಿಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ರಾಜು ಅನ್ನೋ ಒಬ್ಬ ವ್ಯಕ್ತಿನ ತಮ್ಮ ಡ್ರೈವರ್ ಆಗಿ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಕೂಡ ಮಾಡಿರೋದಿಲ್ಲ. ಈ ತರಹದ ಕೆಲವು ಲಾಜಿಕಲ್ ಮಿಸ್ಟೇಕ್ಸ್ ಇಂದಾಗಿ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಬಂದಿದೆ. ಇದರಿಂದಾಗಿ ಎಪಿಸೋಡ್ ನಂಬರ್ 1 ನನಗೆ ವರ್ಕ್ ಆಗ್ಲಿಲ್ಲ. ಎಪಿಸೋಡ್ ನಂಬರ್ 2 ಅಲ್ಲಿ ಇನ್ನೊಬ್ಬ ಹೊಸ ಸಸ್ಪೆಕ್ಟ್ ಉಟ್ಕೊಳ್ತಾನೆ. ಆ ಎಪಿಸೋಡ್ ಅಲ್ಲಿ ಬರುವಂತಹ ಹ್ಯಾಕರ್ ಕ್ಯಾರೆಕ್ಟರ್ ಏನೋ, ಆ ಹ್ಯಾಕರ್ ಆ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿ ರೆಕಾರ್ಡ್ಸ್ ನ ಹ್ಯಾಕ್ ಮಾಡೋದೇನೋ, ಪೊಲೀಸರು ಸಸ್ಪೆಕ್ಟ್ ಮಾಡೋ ವ್ಯಕ್ತಿಗಳಿಗೆಲ್ಲ ಸರ್ಪ್ರೈಸಿಂಗ್ಲಿ ಒಂದಲ್ಲ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋದೇನೋ, ಈ ಪೋರ್ಷನ್ಸ್ ನನಗೆ ಅನ್ರಿಯಲಿಸ್ಟಿಕ್ ಅಂತ ಅನಿಸ್ತು. ಈ ಎಲ್ಲ ಲಾಜಿಕಲ್ ಮಿಸ್ಟೇಕ್ಸ್ ಇಂದಾಗಿ ಈ ಎಪಿಸೋಡ್ ಅಲ್ಲೂ ಸಹ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಬಂದಿದೆ. ಈ ಎಪಿಸೋಡ್ ನ ಎಂಡ್ ಅಲ್ಲಿ ಬ್ಲಿಂಕ್ ಆಗ್ತಿದ್ದಂತಹ ಟ್ಯೂಬ್ಲೈಟ್ ಫೈನಲ್ ಆಗಿ ಆನ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ಸ್ ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಈ ಎಪಿಸೋಡ್ ನು ಎಂಡ್ ಮಾಡಿದ್ದಾರೆ. ಆದ್ರೂ ಈ ಒಂದು ಎಪಿಸೋಡ್ ನಂಬರ್ 2 ನನಗೆ ವರ್ಕ್ ಆಗ್ಲಿಲ್ಲ. ಎಪಿಸೋಡ್ ನಂಬರ್ 3 ಅಲ್ಲಿ ಜಿಶು ಸೇನ್ ಗುಪ್ತಾ ಆಸ್ ಡಾಕ್ಟರ್ ಸಂದೀಪ್ ಚಕ್ರವರ್ತಿ ಅವ್ರು ಆಕ್ಟ್ ಮಾಡಿರುವಂತಹ ಪೋರ್ಷನ್ಸ್ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಕೇಸ್ಗೆ ರಿಲೇಟೆಡ್ ಆಗಿ ಇನ್ನೊಂದಷ್ಟು ಹೊಸ ಸಸ್ಪೆಕ್ಟ್ಸ್ ಉಟ್ಕೊಳ್ತಾರೆ. ಎಪಿಸೋಡ್ 1 and 2 ಗೆ ಕಂಪೇರ್ ಮಾಡ್ಕೊಂಡ್ರೆ ಎಪಿಸೋಡ್ 3 ಅಲ್ಲಿ ಸ್ಕ್ರೀನ್ ಪ್ಲೇ ಎಂಟರ್ಟೈನ್ಮೆಂಟ್ ವೈಸ್ ಬೆಟರ್ ಆಗಿ ಬಂದಿದೆ. ನನಗೆ ಎಪಿಸೋಡ್ ನಂಬರ್ 3 ಡೀಸೆಂಟ್ ವಾಚ್ ಅಂತ ಅನಿಸ್ತು. ಎಪಿಸೋಡ್ ನಂಬರ್ 4 ಅಲ್ಲಿ ಮರ್ಡರ್ ನ ವಿಕ್ಟಿಮ್ ಮಹಾನಾ ಜೈಸ್ವಾಲ್ ನ ಫ್ಯಾಮಿಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಕೆಲವರನ್ನು ಸೇರಿಸ್ಕೊಂಡು ಹಿಂದಿನ ಎಪಿಸೋಡ್ ಗಳಲ್ಲಿ ಹುಟ್ಕೊಂಡಿದ್ದಂತಹ ಎಲ್ಲಾ ಸಸ್ಪೆಕ್ಟ್ಸ್ ಗಳನ್ನು ಬಿಟ್ಟು ಈ ಒಂದು ಎಪಿಸೋಡ್ ಅಲ್ಲಿ ಕಂಪ್ಲೀಟ್ಲಿ ಹೊಸ ಸೆಟ್ ಆಫ್ ಸಸ್ಪೆಕ್ಟ್ಸ್ ಉಟ್ಕೊಂತಾರೆ. ಹಾಗೂ ಈ ಎಪಿಸೋಡ್ ಅಲ್ಲಿ ಅಹಾನಾ ಜೈಸ್ವಾಲ್ ಮರ್ಡರ್ ಜೊತೆಗೆ ಇನ್ನೊಂದು ಹೊಸ ಮರ್ಡರ್ ಕೇಸು ರಿಪೋರ್ಟ್ ಆಗುತ್ತೆ. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಈ ಒಂದು ಎಪಿಸೋಡ್ ಇಂಟ್ರೆಸ್ಟಿಂಗ್ ಮೋಡ್ ತಗೊಳುತ್ತೆ. ನನಗೆ ಎಪಿಸೋಡ್ ನಂಬರ್ 4 ಕೂಡ ಡೀಸೆಂಟ್ ವಾಚ್ ಅಂತ ಅನಿಸ್ತು. ಎಪಿಸೋಡ್ ನಂಬರ್ 5 ಅಲ್ಲಿ ಪೊಲೀಸರು 2 ಕೇಸಸ್ ನ ಪ್ಯಾರಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. 2 ಕೇಸ್ಗಳಲ್ಲೂ ಸಿಮಿಲಾರಿಟೀಸ್ ಇರೋದ್ರಿಂದ ಈ ಒಂದು ಎಪಿಸೋಡ್ ಅಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಹೊರಗೆ ಬರುತ್ತೆ. ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಜೊತೆಗೆ ಈ ಎಪಿಸೋಡ್ ಅಲ್ಲಿ ರಿವೀಲ್ ಆಗುವಂತಹ ಒಂದು ಸಸ್ಪೆನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ಅದು ವರ್ಕ್ ಆಯ್ತು. ಈ ಎಲ್ಲಾ ಪಾಯಿಂಟ್ಸ್ ಗಳಿಂದಾಗಿ ಈ ಎಪಿಸೋಡ್ ಕೂಡ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಎಪಿಸೋಡ್ ನಂಬರ್ 5 ಗೆ ನನ್ನ ಕಡೆಯಿಂದ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 6 ಅಲ್ಲಿ ಎಲ್ಲಾ ಸಸ್ಪೆಕ್ಟ್ ಗಳ ಮ್ಯೂಸಿಕಲ್ ಚೇರ್ ಆಟ ಶುರು ಆಗುತ್ತೆ. ಕಿಲ್ಲರ್ ಯಾರು ಅನ್ನೋ ಕ್ಲೂನ ಆಡಿಯನ್ಸ್ ಗೆ ಏನೇ ಆದ್ರೂ ಬಿಟ್ಟು ಕೊಡ್ಲೇಬಾರ್ದು ಅಂತ ಶಪಥ ಮಾಡ್ದಂಗೆ ಈ ಸ್ಕ್ರೀನ್ ಪ್ಲೇನ ಮಾಡ್ಕೊಂಡು ಹೋಗಿದ್ದಾರೆ. ಈ ಸೀರೀಸ್ ಅಲ್ಲಿ ಬೆಸ್ಟ್ ಎಪಿಸೋಡ್ ಅಂದ್ರೆ ಈ ಒಂದು ಎಪಿಸೋಡ್ ನಂಬರ್ 6 ಏನೆ. ಈ ಎಪಿಸೋಡ್ ನ ಕೆಲವೊಂದು ಸೀನ್ಸ್ ಅಲ್ಲಂತೂ ನನಗೆ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಎಪಿಸೋಡ್ ನಂಬರ್ 6 ಗೂ ಕೂಡ ನನ್ನ ಕಡೆಯಿಂದ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 7 ಅಲ್ಲಿ ಕಿಲ್ಲರ್ ಮತ್ತು ಪೊಲೀಸ್ ಗಳ ಮಧ್ಯೆ ನಡೆಯುವಂತಹ ಟಾಮ್ ಅಂಡ್ ಜೆರಿ ಆಟ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡೋದು ಗ್ಯಾರಂಟಿ. ಈ ಎಪಿಸೋಡ್ ಸಹ ಥ್ರಿಲ್ಲಿಂಗ್ ಆಗಿ ಬಂದಿದೆ. ಎಪಿಸೋಡ್ ನಂಬರ್ 7 ಗೂ ಕೂಡ ನನ್ನ ಕಡೆಯಿಂದ ಫುಲ್ ಮಾರ್ಕ್ಸ್. ಸ್ಟಾರ್ಟಿಂಗ್ 3 ಎಪಿಸೋಡ್ಸ್ ಅಲ್ಲಿ ಡೈರೆಕ್ಟರ್ ಮಾಡಿರುವಂತಹ ಲಾಜಿಕಲ್ ಮಿಸ್ಟೇಕ್ಸ್ ಮತ್ತೆ ಸ್ಲೋ ಆಗಿ ಹೋಗುವಂತಹ ಸ್ಕ್ರೀನ್ ಪ್ಲೇ, ಈ ಎರಡನ್ನು ಹೆಂಗಾದ್ರೂ ಮಾಡಿ ಟಾಲರೇಟ್ ಮಾಡ್ಕೊಂಡ್ರೆ ಬಾಕಿ ಎಲ್ಲಾ ಎಪಿಸೋಡ್ಸ್ ಅಂದ್ರೆ ಎಪಿಸೋಡ್ಸ್ 4 to 7 ಆಡಿಯನ್ಸ್ ಗೆ ಡಿಸಪಾಯಿಂಟ್ ಮಾಡಲ್ಲ. ಫಸ್ಟ್ 3 ಎಪಿಸೋಡ್ಸ್ ಪೇಷನ್ಸ್ ಅಲರ್ಟ್ ಟು ಆಡಿಯನ್ಸ್. ಇನ್ನು ಕಿಲ್ಲರ್ ಯಾರು ಅನ್ನೋ ಸಸ್ಪೆನ್ಸ್ ನ ಡೈರೆಕ್ಟರ್ ಆಲ್ಮೋಸ್ಟ್ ಲಾಸ್ಟ್ ಎಪಿಸೋಡ್ ತನಕ ಎಲ್ಲೂ ಕೂಡ ರಿವೀಲ್ ಮಾಡದೇನೆ ಮೇಂಟೈನ್ ಮಾಡ್ಕೊಂಡು ಹೋಗಿರೋದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ವೆಬ್ ಸೀರೀಸ್. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಒಂದಷ್ಟು ಬೆಂಗಾಲಿ ಸಾಂಗ್ಸ್ ನ BGM ಆಗಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಸೀರೀಸ್ ನ ಕಾಂಟೆಕ್ಸ್ಟ್ ಅಲ್ಲಿ ಅದು ವರ್ಕ್ ಆಗಿದೆ. ಓವರ್ ಆಲ್ ಆಗಿ ನನಗೆ ಒಂದು ವೆಬ್ ಸೀರೀಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ವೆಬ್ ಸೀರೀಸ್ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 3.25 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಸೈಕೋ ಸೀರಿಯಲ್ ಕಿಲ್ಲರ್ ಬೇಸ್ಡ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ಸ್ ನ ಇಷ್ಟಪಡೋರಾದ್ರೆ ಈ ವೆಬ್ ಸೀರೀಸ್ ನಿಮಗೆ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಒನ್ ಟೈಮ್ ವರ್ತ್ ವಾಚಿಂಗ್. ಇದಿಷ್ಟು ಈ ವೆಬ್ ಸೀರೀಸ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ವೆಬ್ ಸೀರೀಸ್ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.